ಮಕ್ಕಳನ್ನು ಹೇಗೆ ಸಾಕಬೇಕು ಅನ್ನೋದು ಒಂದು ಹಳೆ ಜಿಜ್ಞಾಸೆ. ಅದು ಇವತ್ತಿಗೂ ಜ್ವಲಂತ ಸಮಸ್ಯೆ ಕೂಡ ಹೌದು. ಈ ಸಮಸ್ಯೆ ಯಾವಾಗ ಆರಂಭ ಆಯಿತು ಅಂತ ಅಂದರೆ, ಸೃಷ್ಟಿಯಲ್ಲಿ ಮಕ್ಕಳು ಹುಟ್ಟೋದಕ್ಕೆ ಆರಂಭ ಆದಾಗ ಆರಂಭ ಆಯಿತು ಅಂತ ಹೇಳಬೇಕು. ಇದು ಯಾವಾಗ ನಿಲ್ಲತ್ತೆ ಅಂದರೆ, ಪ್ರಾಯಶಃ ಸೃಷ್ಟಿ ನಿಂತಾಗಿಯೇ ನಿಲ್ಬೋದೇನೋ ಅಂತ ಅನಿಸತ್ತೆ. ಯಾಕೆಂದರೆ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು ಹೇಗೆ, ಯಾವ ಅಂಶಗಳನ್ನು ತುಂಬಿದರೆ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ ಅನ್ನೋದು ಸಿದ್ಧವಾಗತ್ತೆ ಅನ್ನುವ ವಿಷಯಕ್ಕೆ ಇದಂ ಇತ್ತಂ, ಇದು ಹೀಗೆಯೇ ಅನ್ನುವ ನಿರ್ಣಯಕ್ಕೆ ಬರೋದು ಕಷ್ಟವೇ. ಯಾಕೆಂದರೆ ಇತಿಹಾಸದಲ್ಲಿ ನಡೆದ ಹಲವು ಪ್ರಯತ್ನಗಳಲ್ಲಿ ವಿಫಲತೆಯೂ ಸಫಲತೆಯೂ ಇದೆ ಅನ್ನೋದನ್ನು ಗಮನಿಸಿದಾಗ ಅಷ್ಟು ಸುಲಭಕ್ಕೆ ಒಂದು ತೀರ್ಮಾನಕ್ಕೆ ಬರಲಾಗದು ಅನ್ನೋದಂತೂ ಕಾಣಿಸುತ್ತೆ. ಆದರೂ ಭವಿಷ್ಯದ ಕನಸು ಕಾಣುವವರು, ವರ್ತಮಾನದಲ್ಲಿ ನಿಂತು ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಹೊರಟವರು ಇತಿಹಾಸದಿಂದ ಮಾತ್ರ ಪಾಠ ಕಲಿಬೇಕಷ್ಟೆ. ಹಾಗಾಗಿ ಇತಿಹಾಸದ ಕೆಲವು ಘಟನೆಗಳು ಮಕ್ಕಳನ್ನು ಬೆಳೆಸುವ ಕುರಿತು ಏನನ್ನು ಹೇಳಿವೆ ಅಂತ ನೋಡೋದು ಬಹಳ ಮುಖ್ಯವಾದ ಸಂಗತಿಯಾಗುತ್ತೆ. ಅದರಲ್ಲಿ ಒಂದು ರಾಮಾಯಣದ ಘಟನೆಯನ್ನು ನಾವು ಗಮನಿಸಬೇಕು. ಈ ಘಟನೆ ನಾವು ಮಕ್ಕಳನ್ನು ಸಾಹಸಕ್ಕೆ ಎದುರಾಗಿಸಬೇಕು ಅನ್ನೋದನ್ನು ಹೇಳುತ್ತೆ. ಅಂದರೆ ಸವಾಲನ್ನು ಸ್ವೀಕರಿಸುವಂತೆ ಮಕ್ಕಳನ್ನು ನಾವು ಸಮರಾಂಗಣದ ಮಧ್ಯದಲ್ಲಿ ನಿಲ್ಲಿಸಬೇಕು ಅಂತ. ಸಾಧಾರಣವಾಗಿ ತಂದೆ ತಾಯಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಮಕ್ಕಳ ಬಗ್ಗೆ ಇರುವ ಪ್ರೀತಿ ಏನಿದೆ ಅದು ಮಕ್ಕಳನ್ನು ಜತನವಾಗಿ ಕಾಪಾಡುವತ್ತ ಪ್ರೇರೇಪಿಸುತ್ತೆ. ಎಲ್ಲ ಕಡೆಗೂ ಹಾಗೆ, ಯಾವುದನ್ನು ನಾವು ಪ್ರೀತಿಸ್ತೀವೋ ಅದನ್ನು ಕಾಪಾಡಬೇಕು, ಅದಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಬೇಕು ಅಂತ ಅನ್ನಿಸೋದು ಸಹಜ. ಮಕ್ಕಳ ಬಗ್ಗೆ ಅಂತೂ ಅದು ಇನ್ನೂ ಹೆಚ್ಚಿರುತ್ತೆ. ಯಾಕೆಂದರೆ ತಂದೆ ತಾಯಿಗಳಿಗೆ ಮಕ್ಕಳು ಯಾವಾಗಲೂ ದುರ್ಬಲರು ಅಂತಲೇ ಅನಿಸುತ್ತೆ. ಇದೇ ಶಬ್ದವನ್ನು ಬಳಸಬೇಕು. ತಮ್ಮ ಮಕ್ಕಳು ಇದನ್ನು ಎದುರಿಸಲಾರರು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಕ್ಕಳನ್ನು ಸವಾಲಿನೊಂದಿಗೆ ಜೋಡಿಸೋದೇ ಇಲ್ಲ ಹೆಚ್ಚಿನ ತಂದೆ ತಾಯಿಗಳು. ಇಂಥದ್ದೊಂದು ಉದಾಹರಣೆಯನ್ನು ನಾವು ರಾಮಾಯಣದಲ್ಲಿ ನೋಡಬಹುದು. ದಶರಥ ಮಹಾರಾಜನಿಗೆ ಎಲ್ಲವೂ ಇತ್ತು, ಆದರೆ ಮಕ್ಕಳಿಲ್ಲ ಅನ್ನುವ ಸಂಕಟವೂ ಇತ್ತು, ನೋವು ಇತ್ತು. ಎಷ್ಟೋ ಕಾಲ ಕಳೆದ ಮೇಲೆ ಅಂತೂ ಅವನಿಗೆ ಮಕ್ಕಳಾದರು. ಅಶ್ವಮೇಧ ಯಾಗ ಮಾಡಿ, ಪುತ್ರಕಾಮೇಷ್ಟಿ ಮಾಡಿ, ಅದಕ್ಕಾಗಿ ಎಷ್ಟೊಂದು ಪ್ರಯತ್ನಿಸಿ ಋಷ್ಯಶೃಂಗರನ್ನ ಕರೆತಂದು ಏನೆಲ್ಲ ಪ್ರಯತ್ನಗಳ ಅನಂತರ ಅಂತೂ ದೇವಪುರುಷ ಬಂದು ಪಾಯಸ ಕೊಟ್ಟ. ಅದರಿಂದಾಗಿ ದಶರಥನಿಗೆ 4 ಜನ ಮಕ್ಕಳಾದರು. ಸಹಜವಾಗಿ ಮಕ್ಕಳಾದಾಗಲೇ ಮಕ್ಕಳ ವಿಷಯದಲ್ಲಿ ನಾವು ಹೆಚ್ಚು ಮುತುವರ್ಜಿ ವಹಿಸ್ತೇವೆ. ಹಾಗಿರುವಾಗ ಎಷ್ಟೋ ಕಾಲದ ಅನಂತರ ಹುಟ್ಟಿದ ತನ್ನ ಮಕ್ಕಳ ಬಗ್ಗೆ ದಶರಥ ಎಷ್ಟು ಕಳಕಳಿಯಿಂದ ಇದ್ದಿರಬೇಕು. ಸಹಜವಾಗಿ ದಶರಥನಿಗೆ ಅಭಾವ ಇತ್ತು. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದರು, ಒಂದಿಷ್ಟು ಕಲಿತಿದ್ರು. ಆ ನಡುವೆ ಒಮ್ಮೆ ಆಸ್ಥಾನದಲ್ಲಿ ಕುಳಿತಿದ್ದ ದಶರಥ, ಅಲ್ಲಿ ವಸಿಷ್ಠರು, ಅವನ ಮಂತ್ರಿಗಳು ಎಲ್ಲ ಇದ್ದರು. ಆಗ ಅಲ್ಲಿಗೆ ವಿಶ್ವಾಮಿತ್ರರ ಆಗಮನ ಆಗತ್ತೆ. ವಿಶ್ವಾಮಿತ್ರರು ಬಂದವರು ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾರೆ. ರಾಜ ಅವನು ಕಾಡಿನಲ್ಲಿದ್ದ ತಪಸ್ವಿಗಳಿಗೆ ನೆರವಾಗಬೇಕಾದದ್ದು ತನ್ನ ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ಅಂದಿನ ರಾಜರುಗಳು ಆ ಕಾರ್ಯವನ್ನು ಮಾಡ್ತಾ ಇದ್ದರು. ತಪಸ್ವಿಗಳಿಗೆ ನೆರವಾಗುತ್ತಾ ಇದ್ದರು. ಅವರಿಗೆ ಅವರ ತಪಸ್ಸಿಗೋ ಅವರ ಜ್ಞಾನಪ್ರಸಾರಕ್ಕೋ ಬೇಕಾದ ಅನುಕೂಲತೆಗಳನ್ನು ಒದಗಿಸ್ತಾ ಇದ್ದರು. ಅದಕ್ಕೆ ಮಧ್ಯದಲ್ಲಿ ಬರುವ ತೊಡಕುಗಳನ್ನು, ತೊಂದರೆಗಳನ್ನು ನಿವಾರಿಸ್ತಾ ಇದ್ದರು. ಹಾಗಾಗಿ ವಿಶ್ವಾಮಿತ್ರರು ತಪಸ್ವಿಗಳಾಗಿ ಕಾಡಿನಲ್ಲಿದ್ದವರು ಬಂದು ರಾಜನನ್ನು ಕೇಳುವುದು ಮತ್ತು ರಾಜ ಅದನ್ನು ಮಾಡುವುದು ಎರಡೂ ಸರಿಯಾದದ್ದೇ. ದಶರಥ ತಾನದನ್ನು ಮಾಡ್ತೇನೆ ಅಂತ ಮಾತು ಕೊಟ್ಟ. ಆಗ ವಿಶ್ವಾಮಿತ್ರರು ಹೇಳಿದರು, ತಾನೊಂದು ಯಜ್ಞವನ್ನು ಮಾಡ್ತಾ ಇದ್ದೇನೆ. ಆ ಯಜ್ಞಕ್ಕೆ ರಾಕ್ಷಸರ ಉಪಟಳ ಇದೆ. ಯಜ್ಞವನ್ನು ರಾಕ್ಷಸರು ಪದೇ ಪದೇ ನಾಶ ಮಾಡ್ತಾ ಇದ್ದಾರೆ.
ಆ ಯಜ್ಞಕ್ಕೆ ರಕ್ಷಣೆ ಬೇಕಾಗಿದೆ. ನಾವು ಯಜ್ಞವನ್ನು ಮಾಡ್ತೇವೆ, ಆದರೆ ರಾಕ್ಷಸರು ಅದಕ್ಕೆ ವಿಘ್ನ ಮಾಡದಂತೆ, ಯಜ್ಞವನ್ನು ಮಧ್ಯದಲ್ಲಿ ನಿಲ್ಲಿಸಿದಂತೆ ರಕ್ಷಣೆ ಬೇಕಾಗಿದೆ. ಆ ರಕ್ಷಣೆ ನಿನ್ನ ಕಡೆಯಿಂದ ಆಗಬೇಕು. ನಿನ್ನ ಕಡೆಯಿಂದ ಅಂತ ಅಂದರೆ ನಿನ್ನ ಮಗನಾದ ರಾಮನಿಂದ ಅದಾಗಬೇಕು. ಯಜ್ಞ ರಕ್ಷಣೆಗಾಗಿ ರಾಮನನ್ನು ಕಳುಹಿಸಿಕೊಡು ಅಂತ ವಿಶ್ವಾಮಿತ್ರರು ಹೇಳುತ್ತಾರೆ. ದಶರಥ ಬೆಚ್ಚಿ ಬೀಳ್ತಾನೆ. ಯಾಕೆಂದರೆ ಅದು ರಾಕ್ಷಸರ ಉಪಟಳ ಬಹಳ ಹೆಚ್ಚಿದ್ದಂತಹ ಕಾಲ ಅದು. ರಾವಣ ರಾಕ್ಷಸರ ರಾಜನಾಗಿದ್ದ. ಹಾಗಾಗಿ ರಾಕ್ಷಸರಿಗೆ ಬಲ ಹೆಚ್ಚಿತ್ತು. ರಾಕ್ಷಸರಲ್ಲಿ ಕ್ರೌರ್ಯ ತುಂಬಿ ತುಳುಕ್ತಾ ಇತ್ತು. ಅಂತಹ ರಾಕ್ಷಸರನ್ನು ಎದುರಿಸೋದಕ್ಕೆ ದೇವತೆಗಳೇ ಹಿಂದೆ ಸರಿದಿದ್ರು, ಇನ್ನು ಮನುಷ್ಯರ ಮಾತೆಲ್ಲಿ? ಅಂತಹ ರಾಕ್ಷಸರನ್ನು ತಡೆಯೋದಕ್ಕೆ ವಿಶ್ವಾಮಿತ್ರರು ಕೇಳ್ತಾ ಇರೋದು ಯಾರನ್ನ ಅಂದರೆ ರಾಮನನ್ನು. ದಶರಥನ ಕಣ್ಣಿನಲ್ಲಿ ಅವನಿನ್ನೂ ಚಿಕ್ಕವ. ದಶರಥನ ಕಣ್ಣಿನಲ್ಲಿ ಅಂತಲ್ಲ, ರಾಮ ಆಗ ಚಿಕ್ಕವನೇ, ಇನ್ನೂ ಹದಿಹರಿಯದವನೇ. ವಸಿಷ್ಠರಲ್ಲಿ ಕಲಿತಿದ್ದ, ಆದರೆ ದಶರಥನ ಪ್ರಕಾರ ಅವನಿನ್ನೂ ವಿದ್ಯಾರ್ಥಿ. ಹಾಗಾಗಿ ದಶರಥ ಒಪ್ಪಲಿಲ್ಲ. ಮೊದಲು ಮಾತು ಕೊಟ್ಟಿದ್ದ, ಆದರೆ ಯಾವಾಗ ರಾಮನ ಹೆಸರು ಬಂತೋ, ರಾಮನ ಮೇಲಿನ ಪ್ರೀತಿ ಅದು ಮೋಹವಾಯಿತು, ದಶರಥ ಒಪ್ಪಲೇ ಇಲ್ಲ. ಕೇಳಿದ್ದು ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಸಿಟ್ಟಿಗೆ ಪ್ರಸಿದ್ಧರು. ತಪ್ಪು ಮಾಡಿದರೆ, ಮಾತು ತಪ್ಪಿದರೆ ಶಾಪ ಕೊಡದೆ ವಿಶ್ವಾಮಿತ್ರರು ಮುಂದೆ ಹೋಗುವರಲ್ಲ ಅಂತ ಪ್ರಸಿದ್ಧಿ. ಆಗ ಮುಂದೇನೋ ಅನ್ನುವ ಸಮಸ್ಯೆ. ವಿಶ್ವಾಮಿತ್ರರು ಕೇಳಿದ್ದಾರೆ, ದಶರಥ ಕೊಡೋದಕ್ಕೆ ಸಿದ್ಧ ಇಲ್ಲ. ಆಗ ವಸಿಷ್ಠರು ದಶರಥನನ್ನು ಸಮಾಧಾನ ಮಾಡ್ತಾರೆ. ರಾಮನ ಬಗ್ಗೆ ನಿನಗೆ ಗೊತ್ತಿಲ್ಲ, ರಾಮ ರಾಕ್ಷಸರನ್ನು ಸಂಹರಿಸಬಲ್ಲ ಶಕ್ತಿ ಇರುವವನು, ನೀನು ಅವನನ್ನು ಕಳುಹಿಸು ಅಂತ ಹೇಳ್ತಾರೆ. ವಸಿಷ್ಠರನ್ನು ಒಪ್ಪಿ ನಡೆದವರು ಸೂರ್ಯವಂಶದವರು. ಅದರಲ್ಲೂ ದಶರಥನಿಗಂತೂ ವಸಿಷ್ಠರ ಮೇಲೆ ಅತ್ಯಂತ ಗುರುಭಕ್ತಿ ಮತ್ತು ಅತ್ಯಂತ ಆತ್ಮೀಯತೆ ಕೂಡ. ಒಂದು ತರಹದಲ್ಲಿ ಅವರು ಗೆಳೆಯರಂತೆಯೂ ಇದ್ದರು, ಗುರುವಿನಂತೆಯೂ ಇದ್ದರು. ಹಾಗಾಗಿ ಎರಡೂ ಕಾರಣದಿಂದ ಮತ್ತು ಅವನ ಬದುಕಿನ ಪೂರ್ವಾನುಭವಗಳ ಆಧಾರದಲ್ಲಿ ವಸಿಷ್ಠರ ಮಾತನ್ನು ಅವನು ತೆಗೆದುಹಾಕುವವನಾಗಿರಲಿಲ್ಲ. ಹಾಗಾಗಿ ಅವರ ಮಾತನ್ನು ಅವನು ಒಪ್ಪಿಕೊಂಡ. ವಿಶ್ವಾಮಿತ್ರರ ಜೊತೆಗೆ ಒಂದು ದೃಷ್ಟಿಯಿಂದ ನೋಡಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ರಾಮಲಕ್ಷ್ಮಣರನ್ನು ಕಳುಹಿಸಿಕೊಟ್ಟ. ರಾಮಲಕ್ಷ್ಮಣರು ಹೋಗ್ತಾರೆ ವಿಶ್ವಾಮಿತ್ರರ ಜೊತೆಗೆ. ಹೋಗಿ ಯಜ್ಞ ರಕ್ಷಣೆ ಮಾಡ್ತಾರೆ. ಆ ಯಜ್ಞ ರಕ್ಷಣೆಗಿಂತ ಮೊದಲು ಸಾಕಷ್ಟು ಹಿಂಸೆ ಮಾಡ್ತಾ ಇದ್ದ, ಕ್ರೌರ್ಯ ತುಂಬಿದ್ದ ತಾಟಕಿಯನ್ನು ಸಂಹಾರ ಮಾಡ್ತಾರೆ. ಸುಬಾಹುವನ್ನು ರಾಮ ಕೊಲ್ತಾನೆ, ಮಾರೀಚನನ್ನು ಅಲ್ಲಿಂದ ಓಡಿಸ್ತಾನೆ. ಹೀಗೆ ಆ ಒಂದು ಪ್ರದೇಶವನ್ನು ನಿಷ್ಕಂಟಕವಾಗಿ ಮಾಡ್ತಾನೆ ರಾಮ. ಅದರ ಜೊತೆಗೆ ಬಲ ಅತಿಬಲ ಅನ್ನುವ ಎರಡು ಅಪರೂಪದ ಅಸ್ತ್ರಗಳನ್ನು ವಿಶ್ವಾಮಿತ್ರರು ರಾಮನಿಗೆ ಕಲಿಸ್ತಾರೆ. ವಿಶ್ವಾಮಿತ್ರ ಮೊದಲು ಕ್ಷತ್ರಿಯರಾಗಿದ್ದವರು. ಅವರಲ್ಲಿ ಧನುರ್ವೇದ ಮೂರ್ತಿಮತ್ತಾಗಿ ನೆಲೆಸಿತ್ತು. ಹಾಗಾಗಿ ತಮ್ಮಲ್ಲಿದ್ದ ಇನ್ಯಾರಲ್ಲೂ ಇರದ ಅದ್ಭುತವಾದ ವಿದ್ಯೆಯನ್ನು ಅವನಿಗೆ ಕಲಿಸಿಕೊಡ್ತಾರೆ. ಅದರ ಜೊತೆಗೆ ಕಥೆಗಳನ್ನು ಹೇಳುವ ಮೂಲಕ ಒಂದು ಸಮಗ್ರ ಇತಿಹಾಸದ ಪರಿಜ್ಞಾನವನ್ನು ಅವನಲ್ಲಿ ಮೂಡಿಸ್ತಾರೆ. ಹಾಗೆಯೇ ಯಜ್ಞರಕ್ಷಣೆ ಆದ ನಂತರ ಅದೆಷ್ಟೋ ವರ್ಷಗಳಿಂದ ಪರಿತಪಿಸ್ತಾ ಇದ್ದ ಅಹಲ್ಯೆಯ ಉದ್ಧಾರಕ್ಕೂ ರಾಮ ಕಾರಣನಾಗುವಂತೆ ಮಾಡ್ತಾರೆ. ಅಲ್ಲಿಂದ ಮುಂದುವರೆದು ಮಿಥಿಲೆಗೆ ಕರೆದೊಯ್ದು ಅಲ್ಲಿ ಧನುರ್ಭಂಗ ಮಾಡಿ ಸೀತೆಯನ್ನು ರಾಮ ವಿವಾಹವಾಗುವಂತೆ ಮಾಡ್ತಾರೆ. ಈ ಘಟನೆ ಏನನ್ನು ಹೇಳುತ್ತೆ ಅಂತ ಅಂದರೆ, ಮಗನನ್ನು ಸವಾಲಿಗೆ ಒಡ್ಡೋದಕ್ಕೆ ತಂದೆ ಸಿದ್ಧ ಆಗಿರಲಿಲ್ಲ. ಆದರೆ ಯಾವಾಗ ಸಿದ್ಧನಾಗಿ ಕಳುಹಿಸಿದನೋ ಅದರ ಪರಿಣಾಮ ಏನಾಯಿತು ಅಂತ ಅಂದರೆ, ರಾಮ ಅತ್ಯುತ್ಕೃಷ್ಟವಾದ ಅಸ್ತ್ರಗಳನ್ನು ಪಡೆದುಕೊಂಡ, ಜೀವನಾನುಭವವನ್ನು ಪಡೆದುಕೊಂಡ ಆ ವಯಸ್ಸಿನಲ್ಲಿ, ಮತ್ತು ಯಾರೂ ಮಾಡದ ಸಾಧನೆಗಳನ್ನು ಮಾಡದ. ಸೀತೆ ಅವನ ಮಡದಿಯಾಗಿ ಬಂದಳು. ಒಂದು ಸವಾಲನ್ನು ಎದುರಿಸೋದಕ್ಕೆ ಸಿದ್ಧ ಆದರೆ ಇಷ್ಟು ಅನುಕೂಲತೆಗಳು, ಲಾಭಗಳು ಅದರಲ್ಲಿ ಸಿಗುತ್ತವೆ ಅಂತ. ಮುಂದೆ
ರಾಮನ ಬದುಕಿನಲ್ಲಿ ಅವನು ರಾವಣನನ್ನು ಕೊಲ್ಲುವವರೆಗಿನ ಕಾಲದವರೆಗೂ ಆ ಎಲ್ಲ ವಿದ್ಯೆಗಳು ಅವನಿಗೆ ಉಪಯೋಗಕ್ಕೆ ಬಂದವು ಅನ್ನೋದನ್ನು ಗಮನಿಸಿದಾಗ, ಸವಾಲಿಗೆ ಎದುರಾದಾಗ ಅದು ಬದುಕನ್ನೆಷ್ಟು ಗಟ್ಟಿಗೊಳಿಸತ್ತೆ, ಬದುಕಿನಲ್ಲಿ ಮುಂದೆ ಬರುವ ಸವಾಲುಗಳನ್ನು ಎದುರಿಸೋದಕ್ಕೆ ಎಷ್ಟು ಸಹಾಯಕವಾಗತ್ತೆ ಅನ್ನೋದನ್ನು ಗಮನಿಸಿದಾಗ, ಮಕ್ಕಳನ್ನು ಹಾಗೆ ಸಾಕದೆ, ಮುಚ್ಚಿಟ್ಟು ಸಾಕದೆ, ಮುಚ್ಚಟೆಯಿಂದ ಸಾಕದೆ ಮಕ್ಕಳನ್ನು ಸವಾಲಿಗೆ ಅಣಿ ಮಾಡಬೇಕು. ಹಾಗೆ ಮಾಡಿದಾಗ ಪ್ರಾಯಶಃ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದೆ ಅಂತಲೋ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಆಸೆಗಳು ಈಡೇರಲಿಲ್ಲ ಅನ್ನುವ ಕಾರಣಕ್ಕೋ ಆತ್ಮಹತ್ಯೆಯತ್ತ ಮುಖ ಮಾಡುವ ಇವತ್ತಿನ ಮಕ್ಕಳುಗಳು ಅಂತಹ ಸಣ್ಣ ಸಣ್ಣ ನಿರಾಸೆಗಳಿಂದಲೇ ಬದುಕನ್ನು ಮುಕ್ತಾಯಗೊಳಿಸಿಕೊಳ್ಳದೆ ಮತ್ತೆ ಮತ್ತೆ ಹೊಸ ಪ್ರಯತ್ನಕ್ಕೆ ಅಡಿ ಇಡುವಂತಾಗತ್ತೆ. ಹಾಗಾಗಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವ ಜಿಜ್ಞಾಸೆಗೆ ಒಂದು ಉತ್ತರವನ್ನು ಈ ಹಳೆಯ ಸಂಗತಿಯಲ್ಲಿ ನಾವು ಗಮನಿಸಬಹುದು.